ಹಾಯ್ ಹಲೋ ನಮಸ್ಕಾರ ಗುರುವೆ. ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಫೈನಲಿ ಮ್ಯಾವ್ರಿಕ್ 440ನ ಓಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಗಾಡಿ ಸೈಡ್ ಲುಕ್ ಯಾವ ರೀತಿ ಇದೆ ಅಂತೇಳಿ. ಗಾಡಿ ಒಂದು ರೇಂಜಿಗೆ ಲಾಂಗ್ ಇದೆ ಗುರು. ಹಾಗೆ ಫ್ರಂಟ್ ಲುಕ್ ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ. ಫುಲ್ಲಿ ನೇಕೆಡ್ ಗಾಡಿ ಗುರು. ನೋಡಿ, ಹಜಾರ್ಡ್ ಲೈಟ್ಸ್ ಆನ್ ಆಗಿರೋದಕ್ಕೆ ಸಖತ್ತಾಗಿದೆ ಗಾಡಿ ಫ್ರಂಟಿಂದ. ಫ್ರೆಂಡ್ಸ್, ರೈಡ್ ಮಾಡೋದಕ್ಕೂ ಮುಂಚೆ ಗಾಡೀಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾನೆ ಒಂದ್ಸರಿ ನೋಡ್ಕೊಳ್ಳೋಣ ಬನ್ನಿ. ಫ್ರಂಟಲ್ಲಿ ರೌಂಡ್ ಶೇಪ್ LED ಹೆಡ್ಲೈಟ್ ಸಿಗುತ್ತೆ. ಹಾಗೆ ಐ ಬೀಮ್ ಲೋ ಬೀಮ್ನ ಸ್ಪ್ಲಿಟ್ ಮಾಡಿದ್ದಾನೆ. DRLಸು ಕೂಡ LEDನ ಕೊಟ್ಟಿದ್ದಾನೆ ಗುರು. ನೋಡಿ, ಶೇಪಲ್ಲಿದೆ ಈ ಗಾಡೀಲಿ. ಐ ಬೀಮು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಹಾಗೆ ಇಂಡಿಕೇಟರ್ಸ್ ಕೂಡ LED ಬರುತ್ತೆ ವಿತ್ ಹಜಾರ್ಡ್ ಲೈಟ್ಸ್ ಬರುತ್ತೆ. ನೋಡ್ತಾ ಇದ್ದೀರಾ. ಹಾಗೆ ನಂಬರ್ ಪ್ಲೇಟ್ ಹೋಲ್ಡರ್ ಮೀಟರ್ ಕೆಳಗಡೆ ಕೊಟ್ಟಿದ್ದಾನೆ ಫ್ರಂಟಲ್ಲಿ. ಫ್ರಂಟ್ ಮಡ್ಗಾರ್ಡ್ ನೋಡುಗರು, ಫೈಬರ್ದಾಗಿದ್ರು ಕ್ವಾಲಿಟಿ ಸಖತ್ತಾಗಿದೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇದು 43mm ಸಸ್ಪೆನ್ಷನ್. ಫ್ರಂಟಲ್ಲಿ 110 ಸೆಕ್ಷನ್ ಟೈರ್ಸ್ ಬರುತ್ತೆ. ಇದು ಟ್ಯೂಬ್ಲೆಸ್ ಟೈರ್ಸು. ಸೊ ಇಲ್ಲಿ ನೋಡ್ತಾ ಇದ್ದೀರಾ 110/70 ಅಂತ ಬರ್ದಿದೆ. ಸೊ ಸ್ಟಾಕಲ್ಲಿ MRF ಟೈರ್ಸ್ ಬರುತ್ತೆ ವಿತ್ 17 ಇಂಚ್ ಅಲೈ ವೀಲ್ಸ್ ಬರುತ್ತೆ. ನೋಡ್ತಾ ಇದ್ರೆ ಡಿಸೈನ್ ಯಾವ ರೀತಿ ಮಾಡಿದ್ದಾನೆ ಅಂತೇಳಿ ಸಖತ್ತಾಗಿದೆ ಗುರು ಡಿಸೈನ್ ಮಾತ್ರ. ಹಾಗೆ ಫ್ರಂಟಲ್ಲಿ 320mm ಡಿಸ್ಕ್ ಕೊಟ್ಟಿದ್ದಾನೆ ವಿತ್ ABS ಇಂದ ಬರುತ್ತೆ. ನೋಡ್ತಾ ಇದ್ದೀರಾ ಇಲ್ಲೊಂದು ABS ರಿಂಗ್ ಕೊಟ್ಟಿದ್ದಾನೆ. ಇಲ್ಲೊಂದು ABS ಅಂತ ಬ್ಯಾಡ್ಜಿಂಗು ಕೂಡ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಲಿಬರ್ಸ್ ಕೂಡ ಬೈಬ್ರೇ ಇಂದ ಬರುತ್ತೆ. ಸೂಪರ್ ಅಂತ ಹೇಳ್ಬೋದು. ಬೈಬ್ರೇ ಕ್ಯಾಲಿಬರ್ಸ್ ಸಖತ್ತಾಗಿರುತ್ತೆ ಗುರು. ನೋಡೋಣ ರೈಡ್ ಮಾಡಬೇಕಾದ್ರೆ ಗಾಡಿ ಬ್ರೇಕಿಂಗ್ ಯಾವ ರೀತಿ ಇದೆ ಅಂತೇಳಿ. ಮೆಟಲ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾನೆ. ಹಾಗೆ ಮ್ಯಾವ್ರಿಕ್ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ನೋಡ್ತಾ ಇದ್ದೀರಾ. ಹಾಗೆ 440 ಅಂತ ಕೆಳಗಡೆ ಒಂದು ಸ್ಟಿಕರ್ ಇದೆ. ಹಾಗೆ ಫುಟ್ ರೆಸ್ಟ್ ನೋಡಿ, ಫ್ರಂಟಲ್ಲಿ ಕ್ಲೋಸ್ ಮಾಡ್ಬೋದು, ಆದ್ರೆ ಲಾಕ್ ಮಾಡೋಕ್ಕಾಗೋದಿಲ್ಲ. ರೇರಲ್ಲಿ ಕ್ಲೋಸ್ ಆಗುತ್ತೆ, ಲಾಕ್ ಕೂಡ ಆಗುತ್ತೆ. ಹಾಗೆ ಈ ಗಾಡಿ ಎಕ್ಸಾಸ್ಟ್ ನೋಡಿದ್ರು ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಡಿಸೈನ್ ಏನು ಜಾತ್ರೆ ಥರ ಏನು ಕೊಟ್ಟಿಲ್ಲ. ಹಾಗೆ ರೇರಲ್ಲಿ 150 ಸೆಕ್ಷನ್ ಟೈರ್ಸ್ ಬರುತ್ತೆ. ಇದು ಕೂಡ ಟ್ಯೂಬ್ಲೆಸ್ ಟೈರ್ಸು ವಿತ್ MRF ಟೈರ್ಸ್ ಬರುತ್ತೆ. ಸೇಮ್ 17 ಇಂಚ್ ಅಲೈ ವೀಲ್ಸೇ ಬರುತ್ತೆ. ರೇರಲ್ಲಿ 240mm ಡಿಸ್ಕ್ ಬರುತ್ತೆ. ಹಾಗೆ ವಿತ್ ABS ಇಂದ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ABS ರಿಂಗ್ ಕೂಡ ಇದೆ. ರೇರಲ್ಲೂ ಬೈಬ್ರೇ ಕ್ಯಾಲಿಪರ್ಸ್ ಬರುತ್ತೆ. ನೋಡೋಣ ರೈಡ್ ಮಾಡಬೇಕಾದ್ರೆ ಬ್ರೇಕಿಂಗ್ ಕೆಪಾಸಿಟಿ ಯಾವ ರೀತಿ ಇದೆ ಅಂತೇಳಿ. ಹಾಗೆ ರೇರ್ ಲುಕ್ ನೋಡಿದ್ರು ಎಷ್ಟು ಸಖತ್ತಾಗಿದೆ. ಹಜಾರ್ಡ್ ಲೈಟ್ಸ್ ಇರೋದಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ ಗಾಡಿ. ಇಲ್ಲಿ ನೋಡಿ ಟೇಲ್ ಲೈಟ್ಸ್ ಶೇಪಲ್ಲಿ ಇದೆ. ಅದು ಕೂಡ LED ಟೇಲ್ ಲೈಟ್ಸು. ಇಲ್ಲಿ ನೋಡಿ ಹೀರೋ ಅಂತ ಒಂದು ಸ್ಟಿಕರ್ ಕೊಟ್ಟಿದ್ದಾನೆ. ಮಡ್ಗಾಡು ಫೈಬರ್ ಮಡ್ಗಾಡು ಬರುತ್ತೆ. ಇನ್ನು ಲೆಫ್ಟ್ ಸೈಡ್ ಬಂದರೆ ಒಂದು ಮೆಟಲ್ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ, ಬ್ಲಾಕ್ ಕಲರ್ಲಿದೆ. ಹಾಗೆ ಲೇಡೀಸ್ ಫುಟ್ ರೆಸ್ಟ್ ಕೂಡ ಕೊಡ್ತಾನೆ. ನೀವೇನಾದರೂ ಲೇಡೀಸ್ನ ಕೂರಿಸ್ಕೊಂಡು ಗಾಡಿನ ಓಡಿಸ್ತಾ ಇದ್ದೀರ ಅಂದರೆ ಸಖತ್ ಯೂಸ್ ಆಗುತ್ತೆ ಗುರು ಇದು. ಫ್ರೆಂಡ್ಸ್, ಇನ್ನು ಗಾಡಿ ಸೀಟಿಂಗ್ ವಿಚಾರಕ್ಕೆ ಬರೋದಾದರೆ ನೋಡ್ತಾ ಇದ್ದರೆ ಡ್ಯೂಯಲ್ ಟೋನಲ್ಲಿದೆ ಕಲರು. ರೈಡರ್ ಸೀಟ್ ಪರವಾಗಿಲ್ಲ ಗುರು, ತುಂಬ ಲಾಂಗ್ ಆಗಿ ಸ್ಪೇಸಸ್ ಆಗಿದೆ. ಆದರೆ ಪಿಲಿಯನ್ ಸೀಟ್ ಒಂದು ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ ಗುರು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಡ್ಬೋದಿತ್ತು. ಹಾಗೆ ಕುಷನ್ ಪರವಾಗಿಲ್ಲ, ಒಂದು ರೇಂಜಿಗೆ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಈ ಫ್ಯೂಲ್ ಟ್ಯಾಂಕ್ ಸ್ಕೋಪ್ ಔಟ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ ಗುರು. ಮುಂದೆಗಡೆ ಒಂದು USB ಚಾರ್ಜರ್ ಕೊಟ್ಟಿದ್ದಾನೆ. ಟೂರಿಂಗ್ ಮಾಡ್ಬೇಕಾದ್ರೆ ಸಖತ್ ಯೂಸ್ ಆಗುತ್ತೆ ಗುರು. ಇಲ್ಲಿ ಮಿರರ್ ಹತ್ರನೇ ಮೊಬೈಲ್ನ ಹೋಲ್ಡ್ ಮಾಡಿಕೊಂಡು ಹಂಗೆ ಚಾರ್ಜ್ ಮಾಡ್ಕೊಂಡು ರೈಡ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆ ಹ್ಯಾಂಡ್ಲ್ ಬಾರ್ ನೋಡ್ತಾ ಇದ್ದೀರಾ, ಸಿಂಗಲ್ ಬಾರ್ ಹ್ಯಾಂಡ್ಲ್ ಬರುತ್ತೆ. ಒಂದು ರೇಂಜಿಗೆ ಅಪ್ರೈಟ್ ಪೊಸಿಷನ್ ಇದೆ ಗುರು. ಈ ಗಾಡೀಲಿ ಅಡ್ಜಸ್ಟಬಲ್ ಕ್ಲಚ್ ಲಿವರ್ಸ್ ಬರೋದಿಲ್ಲ. ಹಾಗೆ ಐ ಬೀಮ್ ಪಾಸ್ ಮಾಡೋಕ್ಕೆ ಒಂದು ಪಾಸ್ ಸ್ವಿಚ್ನ ಕೊಟ್ಟಿದ್ದಾನೆ. ಮಾಮೂಲಿ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾನೆ. ಅದ್ರ ಕೆಳಗಡೆ ಆರೆಂಜ್ ಸ್ವಿಚ್ ಕೊಟ್ಟಿದ್ದಾನೆ. ಹಾಗೆ ರೈಟ್ ಸೈಡ್ ಬಂದರೆ ಇಲ್ಲೊಂದು ರೆಡ್ ಕಲರ್ಲಿ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಹಜಾರ್ಡ್ ಲೈಟ್ ಒಂದು ಸ್ವಿಚ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡೋರು ಕೆಳಗಡೆ ಒಂದು ಸ್ವಿಚ್ ಕೊಟ್ಟಿದ್ದಾನೆ. ಇದು ಎಮರ್ಜೆನ್ಸಿ ಸ್ವಿಚ್ ಇದು. ಹಾಗೆ ಮಿರರ್ಸ್ಗಳು ನೋಡಿ ರೌಂಡ್ ಶೇಪ್ ಮಿರರ್ಸ್ ಬರುತ್ತೆ. ಆದರೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಗುರು ಈ ಮಿರರ್ಸು. ಆದರೆ ವೀವಿಂಗ್ ಆ್ಯಂಗಲ್ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಗಾಡಿ ಮೀಟ್ರ್ ಕನ್ಸಲ್ ನೋಡೋಣ ಬನ್ನಿ. ನೋಡಿ, ಆನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಫುಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ ಗಾಡೀಲಿ. ನೋಡಿ, ಡಿಜಿಟಲ್ನಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ, ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಹಾಗೆ ಓಡೋಮೀಟರ್ ತೋರಿಸುತ್ತೆ, ಹಾಗೆ RPMನ ತೋರಿಸುತ್ತೆ. ಹಾಗೆ ಇಲ್ಲಿ ನೋಡಿ ಒಂದು ಹೀರೋ ಅಂತ ಒಂದು ಲೋಗೋ ಕೊಟ್ಟಿದ್ದಾನೆ. ಹಾಗೆ ಇಂಡಿಕೇಟರ್ ಲೈಟ್ನ ತೋರಿಸುತ್ತೆ. ಇಂಜಿನ್ ಮೇಲೂ ಹೀರೋ ಅಂತ ಒಂದು ಲೋಗೋ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಇದು 440cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನು. ಹಾಗೆ ಇಲ್ಲಿ ನೋಡಿ ಇಂಜಿನಲ್ಲಿ ಸ್ಪಿನ್ಸ್ ಎಲ್ಲ ಕೊಟ್ಟಿದ್ದಾನೆ, ಶಾರ್ಪ್ ಎಡ್ಜಸ್ಸು. ಇದು ಏರ್ ವಿತ್ ಆಯಿಲ್ ಕೂಲ್ಡ್ ಇಂಜಿನು. ಇಲ್ಲಿ ನೋಡಿ ಆಯಿಲ್ ಕೂಲೆಂಟ್ ಇರೋದಕ್ಕೆ ರೇಡಿಯೇಟರ್ ಕೊಟ್ಟಿದ್ದಾನೆ. ಆದರೆ ಇದರಲ್ಲಿ ಫ್ಯಾನ್ ಬರೋದಿಲ್ಲ, ಓನ್ಲಿ ರೇಡಿಯೇಟರ್ ಮಾತ್ರ ಬರೋದು. ಗ್ರೌಂಡ್ ಕ್ಲಿಯರೆನ್ಸ್ 175mm ಬರುತ್ತೆ. ಸೂಪರ್ ಗುರು. ಇದು ನಾರ್ಮಲಾಗಿ ಎಲ್ಲೋ ಅಂಶಲೆಲ್ಲ ಏನು ಟಚ್ ಆಗೋದಿಲ್ಲ ಗುರು. ಒಂದು ರೇಂಜಿಗೆ ಸಣ್ಣ ಪುಟ್ಟ ಆಫ್ ರೋಡ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಮ್ಯಾವ್ರಿಕ್ 440ನಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅಂತ. ಸೊ ಇನ್ನೂ ಹಲವಾರು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ರೈಡ್ ಮಾಡಬೇಕಾದ್ರೆ. ಮಳೆ ಬಂದ್ಬಿಟ್ಟು ಸೀಟೆಲ್ಲ ಒದ್ದೆ ಆಗ್ಬಿಟ್ಟೈತೆ. ನಡೀರಿ ಹಂಗೆ ಒರೆಸ್ಕೊಂಡು ಹೋಗೋಣ. ಸರಿ ಬನ್ನಿ ಹೊರಡೋಣ. ಮತ್ತೆ ಮಳೆಗಿಳೆ ಬಂದ್ಬಿಟ್ರೆ ಕಷ್ಟ. ಈ ಗಾಡಿ ಸೀಟ್ ಹೈಟು 803mm ಬರುತ್ತೆ. ಪರವಾಗಿಲ್ಲ, ಗಾಡಿ ಹೈಟು ಕಡಿಮೆನೇ ಇದೆ. ನನ್ನ ಹೈಟ್ಗೆ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು ಗುರು. ರೈಡಿಂಗ್ ಪೊಸಿಷನ್ ಪರವಾಗಿಲ್ಲ ಗುರು. ಹ್ಯಾಂಡ್ಲ್ ಬಾರ್ ಅಪ್ರೈಟ್ ಪೊಸಿಷನ್ ಇದೆ. ಈ ಟ್ಯಾಂಕ್ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿ ಸ್ಕೋಪ್ ಔಟ್ ಮಾಡಿದ್ದಾನೆ. ನನ್ನ ತೈಸಿಗೆ ಮಾತ್ರ ಕರೆಕ್ಟಾಗಿ ಕುತ್ಕೋತಿದ್ದೆ ಗುರು. ಸರಿ, ಹೊರಡಕ್ಕೆ ಮುಂಚೆ ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ. ಪರವಾಗಿಲ್ಲ, ಒಂದು ರೇಂಜಿಗೆ ಬೇಸಿಯಾಗಿದೆ ಸೌಂಡು. ಬನ್ನಿ ಫೈನಲಿ ಮ್ಯಾವ್ರಿಕ್ 440 ಜೊತೆ ಒಂದು ಪಯಣ ಬೆಳೆಸೋಣ. ಪರವಾಗಿಲ್ಲ ಗುರು, ರೈಡಿಂಗ್ ಪೊಸಿಷನ್ನು ಅಪ್ರೈಟ್ ಪೊಸಿಷನ್ನು ಸಖತ್ತಾಗಿದೆ. ಒಳ್ಳೆ ಕಂಫರ್ಟ್ ಇದೆ ಗುರು. ಬನ್ನಿ ಮೇನ್ ರೋಡ್ಗೆ ಎತ್ಕೊಳ್ಳೋಣ, ಆಮೇಲೆ ನೋಡೋಣ ಈ ಗಾಡಿ ತಾಕತ್ತು ಯಾವ ರೀತಿ ಇದೆ ಅಂತ. ಇನಿಷಿಯಲ್ ಪಿಕಪ್ ಪರವಾಗಿಲ್ವಲ್ಲ ಗುರು ಗಾಡೀಲಿ. 440cc ಸಖತ್ತಾಗಿ ನುಗ್ಗುತ್ತೆ ಮಾತ್ರ. ನೋಡಿ ಥ್ರಾಟಲ್ ರೆಸ್ಪಾನ್ಸ್ ಎಷ್ಟು ಸಖತ್ತಾಗಿದೆ. ಸ್ವಲ್ಪನೂ ಲ್ಯಾಗ್ ಹೊಡಿತಲ್ಲ ಗುರು ಥ್ರಾಟಲ್ ರೆಸ್ಪಾನ್ಸು. ಈ ಗಾಡೀಲಿ ಪವರ್ ನೋಡೋದಾದರೆ 27 ಹಾರ್ಸ್ ಪವರು, 36 Nm ಟಾರ್ಕ್ ಬರುತ್ತೆ. ಸೊ ಹಾರ್ಸ್ ಪವರ್ಗಿನ ಟಾರ್ಕ್ ಜಾಸ್ತಿ ಇರೋದಕ್ಕೆ ಇನಿಷಿಯಲ್ ಪಿಕಪ್ ಸಖತ್ತಾಗಿದೆ ಗುರು ಗಾಡೀಲಿ. 440cc ನಾನು ಸ್ವಲ್ಪ ಹಾರ್ಸ್ ಪವರ್ನ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಇನಿಷಿಯಲ್ ಪಿಕಪ್ ನೋಡು ಗುರು ಈ ಗಾಡಿದು ಸಖತ್ ಕ್ರೇಜ್ ಆಗಿದೆ ಮಾತ್ರ. ಇದು 440cc ಅಂತ ಅಂದ್ಬಿಟ್ಟು ನೀವು KTM ಡ್ಯೂಕ್ 390 ಕಂಪೇರ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಡ್ಯೂಕ್ ಇಂಜಿನೇ ಬೇರೆ ಪ್ಲಾಟ್ಫಾರ್ಮು, ಇದರದೇ ಬೇರೆ ಪ್ಲಾಟ್ಫಾರ್ಮ್ ಇಂಜಿನು.
KTM ಇಂಜಿನ್ ಒಂಥರ ಮೆಂಟಲ್ ಇಂಜಿನ್ ಗುರು. ಆ ಇಂಜಿನೆಲ್ಲ ಈ ಗಾಡಿಗೆ ಹೋಲ್ಸೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಈ ಗಾಡಿ ಇಂಜಿನ್ ಸಖತ್ ಶಾರ್ಪ್ ಆಗಿದೆ, ಪವರ್ ಡೆಲಿವರಿ ಕೂಡ ಸಖತ್ತಾಗಿದೆ. ಒಟ್ನಲ್ಲಿ ರೈಡ್ ಮಾಡೋಕೆ ಒಳ್ಳೆ ಫೀಲ್ ಬರುತ್ತೆ ಗುರು ಗಾಡೀಲಿ. ಈ ಗಾಡಿ ಹ್ಯಾಂಡ್ಲಿಂಗ್ ಗುರು ಸಖತ್ತಾಗಿದೆ ಮಾತ್ರ. ಹ್ಯಾಂಡ್ಲಿಂಗು ಅಪ್ರೇಟ್ ಪೊಸಿಷನ್ನು ಸಖತ್ತಾಗಿ ಹ್ಯಾಂಡ್ಲ್ ಮಾಡ್ಬೋದು ಮಾತ್ರ. ಸಿಂಗಲ್ ಬಾರ್ ಹ್ಯಾಂಡ್ಲ್ ಬರುತ್ತೆ ನಿಮಗೆ. ಪೊಸಿಷನಿಂಗ್ ಸಖತ್ತಾಗಿ ಮಾಡಿದ್ದಾರೆ ಗುರು. ಈ ಗಾಡಿನ ನಾನು ನೋಟಿಸ್ ಮಾಡ್ದಂಗೆ ವೈಬ್ರೇಷನ್ ಎಲ್ಲೂ ಜಾಸ್ತಿ ಆಗ್ತಾಯಿಲ್ಲ. ಸೊ ವೈಬ್ರೇಷನ್ ಇಲ್ಲದೆ ಇರೋದಕ್ಕೆ ಲಾಂಗ್ ಡ್ರೈವಲ್ಲಿ ಸಖತ್ತಾಗಿ ಕ್ರೂಸ್ ಮಾಡ್ಬೋದು ಈ ಗಾಡಿನ. ಒಳ್ಳೆ ಕಂಫರ್ಟ್ ಪೊಸಿಷನ್ ಇದೆ ಈ ಗಾಡೀಲಿ. ಲಾಂಗ್ ಡ್ರೈವರ್ ಕ್ರೂಸ್ ಮಾಡೋಕ್ಕೆ ಸಖತ್ತಾಗಿದೆ ಗುರು ಗಾಡಿ. ಬನ್ನಿ ಸ್ವಲ್ಪ ಬೇಟೆ ಆಡೋಣ. ಬ್ರೇಕಿಂಗ್ ಪರವಾಗಿಲ್ಲ ಗುರು ಗಾಡಿದು. ಬೈಟು ಸಖತ್ತಾಗಿದೆ. ವೈಬ್ರೆ ಬ್ರೇಕ್ಸ್ ಅಲ್ವಾ ಫ್ರೆಂಡ್ಸ್. ಈ ಗಾಡಿ ಪವರ್ ಸಖತ್ತಾಗಿದೆ. ಅದಕ್ಕೆ ತಕ್ಕಂಥ ಬ್ರೇಕು ಕೂಡ ಚೆನ್ನಾಗಿ ಮಾಡಿದ್ದಾರೆ. 440cc ಆಗಿರೋದಕ್ಕೆ ಲಾಂಗ್ ಡ್ರೈವಲ್ಲಿ ಸಖತ್ತಾಗಿ ಕ್ರೂಸ್ ಮಾಡ್ಬೋದು ಈ ಗಾಡಿನ. ಆದರೆ 400cc ನಿಮಗೆ ಮಾರ್ಕೆಟಲ್ಲಿ ಬೇಕಾದಷ್ಟು ಗಾಡಿಗಳು ಸಿಗುತ್ತೆ. ಸೊ ಡ್ಯೂಕ್ 390 ಇದೆ, ಹಾಗೆ ಡಾಮಿನಾರ್ 400 ಇದೆ, ಹಾಗೆ RC 390 ಇದೆ, NS 400Z ಇದೆ. ಸೊ ಆ 4 ಗಾಡಿಗಳಿಗೂ ಈ ಗಾಡಿನ ಹೋಲ್ಸೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಗಾಡಿ ಇದು. ಈ ಗಾಡಿ ಸಿಟಿಲಿ ರೈಡ್ ಮಾಡೋದಕ್ಕೆ ಸಖತ್ ನಿಂಬಲ್ ಆಗಿದೆ. ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ಎಲ್ಲೂ ಕೂಡ ತುಂಬ ಓವರ್ ಹೀಟಿಂಗ್ ಅಂತ ಅನ್ಸೋದಿಲ್ಲ. ನಾನು ಆಲ್ರೆಡಿ ಸಿಟಿಲಿ ರೈಡ್ ಮಾಡ್ತಾಯಿದ್ದೀನಿ. ಹೀಟಿಂಗ್ ಇಶ್ಯೂಸ್ ಏನಿಲ್ಲ ಈ ಗಾಡಿನಲ್ಲಿ. ಹಾಗೆ ಮೇಂಟೆನೆನ್ಸ್ ಅಂತ ಬಂದರೆ ಇರೋದೆಲ್ಲ ಗೊತ್ತಲ್ಲ ಗುರು, ಬಜೆಟ್ ಫ್ರೆಂಡ್ಲಿ. ಸರ್ವಿಸ್ ಕಾಸ್ಟ್ ಎಲ್ಲ ಒಂದು 1800-2000 ರೂಪಾಯಿ ಮುಗ್ದೋಗುತ್ತೆ. ಒಂದು 400cc ಗಾಡಿನ 2000 ರೂಪಾಯಿಗೆ ಸರ್ವಿಸ್ ಮಾಡಿಸ್ತೀರಾ ಅಂತಂದರೆ ಸೂಪರ್ ಅಲ್ವಾ ಗುರು. ರಿಲಯಬಿಲಿಟಿ ನೋಡೋಕೆ ಹೋದರೆ ಹೀರೋ ಇಂಜಿನ್ಗಳು ಒಳ್ಳೆ ರಿಲಯಬಿಲಿಟಿ ಆಗಿರುತ್ತೆ ಅಂತ ಹೇಳ್ಬೋದು. ಹೀರೋ ಇಂಜಿನ್ಗಳು ಸಖತ್ ಬಾಳಿಕೆ ಬರುತ್ತೆ. ತುಂಬ ಲಾಂಗ್ ಟರ್ಮಲ್ಲಿ ಗಾಡಿನ ಓನ್ ಮಾಡ್ಬೋದು. ಇನ್ನು ಈ ಗಾಡಿನಲ್ಲಿ 13.5 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಒಂದು ಅವರೇಜ್ ಒಂದು 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದರು. ಒಂದು ಫುಲ್ ಟ್ಯಾಂಕಲ್ಲಿ 400 ಕಿಲೋಮೀಟರ್ ರೈಡ್ ಮಾಡ್ಬೋದು. ಇನ್ನು ಈ ಗಾಡಿನಲ್ಲಿ ಟೆಕ್ನಾಲಜಿ ಅಂತ ಬಂದರೆ ಇದರಲ್ಲಿ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಡ್ತಾನೆ. ಹಾಗೆ ಸ್ಲಿಪ್ಪರ್ ಕ್ಲಚ್ ಇದೆ. ನೀವು ಆರಾಮಾಗಿ ಹೈ ಸ್ಪೀಡ್ನಲ್ಲಿ ಗೇರ್ ಡೌನ್ ಮಾಡ್ಬೋದು. ಫ್ರೆಂಡ್ಸ್ ಬನ್ನಿರಿ ಸ್ವಲ್ಪ ಡಬ್ಬ ರೋಡಲ್ಲಿ ಓಡಿಸೋಣ. ಸಸ್ಪೆನ್ಷನ್ ಹೆಂಗಿದೆ ನೋಡೋಣ. ಪರವಾಗಿಲ್ಲ ಗುರು, ಒಂದು ರೇಂಜಿಗೆ ಸಖತ್ತಾಗಿ ಹ್ಯಾಂಡ್ಲ್ ಮಾಡ್ತಿದ್ದೆ ಗಾಡಿ. ಪರವಾಗಿಲ್ಲ, ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದೆ ಸಸ್ಪೆನ್ಷನ್ನು. ತುಂಬ ಏನು ಹಾರ್ಡ್ ಫೀಲ್ ಆಗ್ತಾಯಿಲ್ಲ ನನಗೆ. ನಮ್ಮ ಇಂಡಿಯನ್ ರೋಡ್ಸ್ಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡಿದ್ದಾರೆ ಸಸ್ಪೆನ್ಷನ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮ ಇಂಡಿಯನ್ ರೋಡ್ಸ್ಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡಿದ್ದಾರೆ ಗುರು. ಥ್ರಾಟಲ್ ರೆಸ್ಪಾನ್ಸ್ ಗುರು ಸಖತ್ತು ಶಾರ್ಪ್ ಐತೆ ಮಾತ್ರ. ಹೀರೋದವರು ಇತ್ತೀಚೆಗೆ ಲಾಂಚ್ ಮಾಡ್ತಿರೋ ಎಲ್ಲ ಗಾಡಿಗಳಲ್ಲೂ ಥ್ರಾಟಲ್ ರೆಸ್ಪಾನ್ಸ್ ಸಖತ್ತಾಗಿ ಕೊಡ್ತಾವ್ರೆ ಮಾತ್ರ. ಟ್ಯೂನಿಂಗ್ ಅಷ್ಟು ಸಖತ್ತಾಗಿ ಮಾಡ್ತಾ ಇದ್ದಾರೆ ಹಂಗಾದ್ರೆ ಹೀರೋದವರು. ಈ ಥರ ಇಂಪ್ರೂವ್ಮೆಂಟ್ಸು ಬೇಕಾಗಿತ್ತು ಗುರು ನಮ್ಮ ಇಂಡಿಯಾಗೆ. ಫ್ರೆಂಡ್ಸ್ ನೋಡಿದ್ರಲ್ಲ ಹೀರೋ ಮ್ಯಾವ್ರಿಕ್ 440 ಯಾವ ರೀತಿ ಇತ್ತು ಅಂತೇಳಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.